ಜೈ ಹಿಂದ್. ಸೊ ನೋಡ್ರಿ, ಈ ಕ್ಲಾಸಲ್ಲಿ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ ಟೈಮ್ ಅಂಡ್ ವರ್ಕ್ ಬಗ್ಗೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. SSC MTS ಅಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 2 ರಿಂದ 3 ಕ್ವಶನ್ಸ್ ಗಳು ಟೈಮ್ ಅಂಡ್ ವರ್ಕ್ ಮೇಲೆ ಬರ್ತಾವ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಏನ್ ಕೇಳ್ತಾನ ಸರ್, ಇಬ್ರು ಜನ ವರ್ಕ್ ಮಾಡೋದು, A and B ವರ್ಕ್ ಮಾಡ್ತಾ ಇದ್ರೆ ಇಬ್ರು ಜೊತೆಗೆ ಸೇರಿ ಯಾವಾಗ ಮಾಡ್ತಾರ, ಅಥವಾ A ಬಿಟ್ಟು ಹೋಗ್ತಾನ, B ಯಾವಾಗ ಕಂಪ್ಲೀಟ್ ಮಾಡ್ತಾನ ಅಂತಂದೇಳಿ ಆ ತರ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಅಥವಾ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಹೆಂಗೆ, ಅಥವಾ ಇನ್ನೊಂದೇನ್ ಕ್ವಶನ್ ಕೇಳ್ತಂತಂದ್ ಹೇಳಿದ್ರೆ A and B ಇಷ್ಟ ದಿನದಲ್ಲಿ ಮಾಡ್ತಾರ, B and C ಮಾಡ್ತಾನ, C and A ಏನಂತಂದ್ ಹೇಳಿದ್ರೆ ಮಾಡ್ತಾರ, ಅವಾಗ ಎಲ್ರು ಸೇರಿ ಎಷ್ಟು ದಿನಕ್ಕೆ ಮಾಡ್ತಾರ, ಅಥವಾ AC ಹೊರಟೋದ್ರ, ಈ ತರ ಕ್ವಶನ್ಸ್ಗಳು ಕ್ಲಿಯರ್ ಎಲ್ರಿಗೂ. ಅದಾದ ನಂತರ ನೆಕ್ಸ್ಟ್ ಮುಂದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ A B C ಅಂತಂದ್ ಹೇಳಿ ಕೊಟ್ಬಿಟ್ಟು ಆಮೇಲೆ AB ಹೊರಟೋದ್ರ C ಒಬ್ನೇ ಕೆಲಸ ಮಾಡ್ತಾನ, ಆ ಟೈಪ್ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅಥವಾ ಇನ್ನೊಂದ್ ಏನಂತಂದ್ ಹೇಳಿದ್ರೆ 6 ಪುರುಷರು 5 ಮಹಿಳೆಯರು. ಸೊ ಈ ತರ ಏನಂತಂದ್ ಹೇಳಿದ್ರೆ ಟೈಪ್ಸ್ ಗಳು ಟೋಟಲ್ ಆಗಿ 5 ಟೈಪ್ಸ್ ಗಳು ಬರ್ತಾವ. ನಾನು ಈ ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ನಾನು ಸಪರೇಟ್ ಆಗಿ ಈ ಕ್ಲಾಸ್ ಏನೈತಲ್ಲ, ಈ ಕ್ಲಾಸ್ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ 5 ಲಿಂಕ್ಗಳನ್ನ ನಾನು ಹಾಕಿರ್ತೀನಿ. 5 ಲಿಂಕ್ಗಳು ಯಾವಪ್ಪ ಅಂತಂದ್ರೆ, ಸೊ ಟೈಪ್ 1 ವರ್ಕ್ ಮೇಲೆ ಕ್ವಶನ್ಸ್ಗಳು, ಆಮೇಲೆ ವರ್ಕ್ ಮೇಲೆ ಟೈಪ್ 2 ಕ್ವಶನ್ಸ್, ವರ್ಕ್ ಮೇಲೆ ಟೈಪ್ 3, ಟೋಟಲ್ ಆಗಿ 5 ವಿಡಿಯೋಸ್ಗಳು ಇರ್ತಾವ. ಆ 5 ವಿಡಿಯೋಸ್ಗಳನ್ನ ನೋಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾವನ್ನ ಬರ್ಕೊಂಡು ನೀವೆಲ್ಲಾದ್ರೂ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಅಲ್ಲ 3 ಅಲ್ಲ, ಒಂದು 4 ಕ್ವಶನ್ ಕೊಟ್ಟರು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಕ್ಲಿಯರ್ ಎಲ್ರಿಗೂ? ಸೊ ಅದ್ರ ಲಿಂಕ್ಸ್ ಗಳನ್ನ ಕೆಳಗಡೆನೆ ಹಾಕಿರ್ತೀನಿ. ನಾನು ಆಲ್ರೆಡಿ ನಾನು ಮಾಡಿರೋ ಕ್ಲಾಸಸ್ ಗಳಿದಾವ. ಸೊ ಲಾಸ್ಟ್ ಒಂದು 15 ದಿನದ ಹಿಂದೆ. ಸೊ ಅವುಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಕ್ಲಿಯರ್ ಎಲ್ರಿಗೂ? ಎಸ್. ಆಮೇಲೆ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋದು ನಾನು ಥಿಂಕ್ ಮಾಡ್ತಾ ಇದ್ದೀನಿ, ನೋಡೋಣ. ಸೊ ಆಯ್ತು ಅಂತಂದ್ ಹೇಳಿದ್ರೆ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ಮಾಡೋಣ. ಆಮೇಲೆ ನಂದೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಸಬ್ಸ್ಕ್ರೈಬರ್ ಸ್ವಲ್ಪ ರೀಚ್ ಆಗಬೇಕು ಅಂತಂದ್ ಹೇಳಿ ನಿಮ್ಗೆಲ್ರಿಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಟ್ಸಪ್ಗಳು ಇರ್ತಾವ, ಟೆಲಿಗ್ರಾಮ್ ಇರ್ತಾವ, ಇನ್ಸ್ಟಾಗ್ರಾಮು, ಆಮೇಲೆ ಯೂಟ್ಯೂಬ್ ಚಾನಲ್ಗಳು ಇರ್ತಾವ ನಿಮ್ದು. ಪ್ಲೀಸ್ ಎಲ್ರು ಏನಾರಪ್ಪ ಅಂತಂದ್ ಹೇಳಿದ್ರೆ ಶೇರ್ ಮಾಡ್ರು, ನಿಮ್ಗೆ ಎಲ್ರು ಯೂಸ್ ಆಗ್ತಿತ್ತು ಅಂತಂದ್ ಹೇಳಿ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಸ್ವಲ್ಪ ರೀಚ್ ಆಗ್ಲಿ. ಎಸ್, ಡೈರೆಕ್ಟ್ ನಾವು ಕ್ವಶನ್ಸ್ಗೆ ಹೋಗೋಣ. ಇಲ್ಲಿ ನೋಡ್ರಿ, ಇದು ಬಿಡ್ರಿ ಇದನ್ನ ನಂಬರು. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಸ್ಟೆಪ್ಸ್ ಗಳು ಏನೇನು ಅಂತಂದ್ ಹೇಳಿ, ಅಲ್ಲೇ ಸೈಡ್ಗೂ ಸ್ಟೆಪ್ಸ್ ಗಳನ್ನ ಬರ್ಕೊಡ್ರಿ, ನಾನು ಹೆಂಗ್ ಮಾಡ್ತಾ ಹೋಗ್ತೀನಿ ಆ ತರ ಮಾಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಿ, ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಮನೆಯನ್ನ 16 ದಿನದಲ್ಲಿ ಕಟ್ಟಬಲ್ಲನು. ಆದ್ರೆ B ಇದ್ದವನ್ ಏನಂತಂದ್ ಹೇಳಿದ್ರೆ ಅವನು ಅದೇ ಕೆಲಸವನ್ನ ಅದೇ ಮನೆಯನ್ನ 12 ದಿನದಲ್ಲಿ ಕಟ್ಬೋನು ಅಂತಂದ್ ಐತೆ. ಇಲ್ಲಿ ನೋಡ್ರಿ, ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ 12 ದಿನದಾಗ, ಸಾರಿ 16 ದಿನ ಆಯ್ತಾ, 16 ದಿನದಾಗ. ಆಮೇಲೆ B ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ 12 ದಿನದಲ್ಲಿ ಸೊ ಮನೆಯನ್ನ ಕಟ್ತಾರ ಅಂತಂದ್ ಹೇಳ್ಬಿಟ್ಟು ಇದು ನಮ್ಗೇನಪ್ಪ ಕೊಟ್ಟಿರೋದು. ಈ ತರ ಬರ್ಕೊಂಡ್ವಿ. ಹಂಗಾದ್ರ A ಮತ್ತು B ಪರ್ಯಾಯ ದಿನಗಳಲ್ಲಿ ಅಲ್ಟರ್ನೇಟಿವ್ ಅಂತಂದ್ ಹೇಳ್ತೀವಿ. ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಮೊದಲು ಕೆಲಸ ಸ್ಟಾರ್ಟ್ ಮಾಡ್ತಾನ, ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತಂದೇಳಿ. ಪರ್ಯಾಯ ದಿನ ಅಂತಂದ್ ಹೇಳಿದ್ರೆ ಮೊದಲು ಸ್ಟಾರ್ಟ್ ಮಾಡ್ತಾನ, ಆಮೇಲೆ ನೆಕ್ಸ್ಟ್ ದಿನ ಯಾರಂತಂದ್ ಹೇಳಿದ್ರೆ B, ನೆಕ್ಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ B, ಮತ್ತೆ B, ಈ ತರ ಏನಂತಂದ್ ಹೇಳಿದ್ರೆ ಪರ್ಯಾಯ ದಿನ ಅಲ್ಟರ್ನೇಟಿವ್ ಒಂದ್ ದಿನ ಆದ ನಂತರ ಒಂದ್ ದಿನ ಕೆಲಸ ಮಾಡಿದ್ರೆ ಎಷ್ಟು ದಿನ ಟೈಮ್ ತಗೊಂತಾರ ಆ ಮನೆಯನ್ನ ಕಟ್ಟೋಕೆ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಈ ಕ್ವಶನ್ ಎಲ್ರಿಗೂ ಕ್ಲಿಯರ್ ಆಯ್ತಾ? ಇಲ್ಲಿ ಏನ್ ಕೊಟ್ಟಿದಾನ, 16 ದಿನದಾಗ ಕಟ್ತಾನ, B 12 ದಿನದಾಗ ಕಟ್ತಾನ. ಅದನ್ನ ಏನಂತಂದ್ ಹೇಳಿದ್ರೆ ಇಲ್ಲಿ ಬರ್ಕೊಂಡ್ರಿ. ನೆಕ್ಸ್ಟ್ ಏನ್ ಮಾಡ್ಕೊಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ದಿನ ಕೊಟ್ಟಿದಾನಲ್ಲ, ಈ 2 ದಿನಗಳನ್ನ ತಗೊಂಡು ಲಸ ತಕೊಡ್ರಿ. ಲಸ ಎಷ್ಟು ಬರುತ್ತೆ ನೋಡ್ರಿ, ನನಗ್ ಬೇಕಾಗಿರೋದು ಲಸ. ನೋಡ್ರಿ ಎಷ್ಟು ಬರುತ್ತೆ, 2 × 8 = 16, 2 × 6 = 12, 2 × 4 = 8, 2 × 3 = 6. ಸೊ 2 × 4 = 4, 4 × 16, 16 × 3 ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 48. ಇಲ್ಲೇನ್ ಲಸ ಬಂತಲ್ಲ 48, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಟೋಟಲ್ ಕೆಲಸ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಅಂತ ಕರಿತೀವಿ. ಲಸ ತಕೊಂಡಿದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ. ಇದು ಫಸ್ಟ್ ಸ್ಟೆಪ್. ಏನ್ ಮಾಡಿದ್ನಿ, ಕೊಟ್ಟಿರೋ 16 ದಿನ 12 ದಿನ ಈ ತರ ಬರ್ಕೊಂಡೆ, ಆಮೇಲೆ ಲಸ ತಗೊಂಡೆ. ಲಸ ಬಂದಿರೋದನ್ನ ನಾನು ಏನಂತ ಕರೆದೆ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಅಂತಂದ್ ಹೇಳಿದ್ನಿ. ಇದು 1ನೇ ಸ್ಟೆಪ್. ಕ್ಲಿಯರ್? ಇವಾಗ ನಾನು ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಒಂದು ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತಂದ್ ಹೇಳಿ ಕಂಡಿಡ್ಬೇಕು. ನಾನು ಇವಾಗ ಹೆಂಗ್ ಕಂಡಿಡ್ತೀರಿ, ಇದ್ದವ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಒಂದ್ ದಿನಕ್ಕ, B ಇದ್ದವ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಒಂದ್ ದಿನಕ್ಕ. ಹೆಂಗ, ಟೋಟಲ್ ಕೆಲಸ 48, ಅವ್ರು ತಗೊಂಡಿರೋ ದಿನಗಳೆಷ್ಟು 16, 16 1 16 3 ಎಷ್ಟು ಯೂನಿಟ್ ಕೆಲಸ ಮಾಡ್ದ, 3 ಯೂನಿಟ್. ಸೇಮ್ ಅದೇ ತರ ನೋಡ್ರಿ, 48 ÷ 12, 12 1 12 4 4 ಯೂನಿಟ್ ಕೆಲಸ ಮಾಡ್ದ. ಇಷ್ಟೇನಂತಂದ್ ಹೇಳಿದ್ರೆ ನಮಗ್ ಬೇಕು. ಇಲ್ಲಿ ಸೈಡ್ ಬೇಕಾದ್ರೆ ಬರ್ಕೊಡ್ರಿ, ಇದ್ದವ ಎಷ್ಟು ಯೂನಿಟ್ ಕೆಲಸ ಮಾಡ್ದ, 3 ಯೂನಿಟ್. B ಇದ್ದವ ಎಷ್ಟು ಕೆಲಸ ಮಾಡ್ದ ಒಂದ್ ದಿನಕ್ಕ, 4 ಯೂನಿಟ್. ಸೊ ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಿದಾರ ಅಂತಂದ್ ಹೇಳಿ. ಹೆಂಗ, ಫಸ್ಟ್ ಸ್ಟಾರ್ಟ್ ಮಾಡ್ತಾನ 3 ಯೂನಿಟ್ ಮಾಡ್ತಾನ, ನೆಕ್ಸ್ಟ್ B ಸ್ಟಾರ್ಟ್ ಮಾಡ್ತಾನ, ಎಷ್ಟು ಮಾಡ್ತಾನ 4 ಯೂನಿಟ್ ಮಾಡ್ತಾನ, ನೆಕ್ಸ್ಟ್ ಮತ್ತೆ 3 ಯೂನಿಟ್, ಮತ್ತೆ B 4 ಯೂನಿಟ್, ಹಿಂಗ್ ಹೋಗ್ತಾನೆ ಇರೋದು.
ಎಲ್ಲಿವರೆಗೂ ಇಷ್ಟು ಕೆಲಸ ಮುಗಿಯೋವರೆಗೂ. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಇದೊಂದ್ ದಿನ 2 ದಿನ ಅಲ್ಲ, ಇವ್ರದಿಬ್ರದ್ದು ಒಟ್ಟು ಕೆಲಸವನ್ನ ಕೂಡ್ಸ್ಕೊಂತೀನಿ. ಎಷ್ಟಾಯ್ತು? 7. ಸೊ 7 ಯೂನಿಟ್ ಆಯ್ತು. ನೆಕ್ಸ್ಟ್ ಎಷ್ಟಾಗತ್ತಾ? 14 ಯೂನಿಟ್ ಆಯ್ತು ಇಬ್ರದ್ದು ಸೇರಿ. ನೆಕ್ಸ್ಟ್ ಇಬ್ರದ್ದು ಸೇರಿ ಎಷ್ಟಾಗತ್ತಾ? 21 ಯೂನಿಟ್. ನೆಕ್ಸ್ಟ್ ಇಬ್ರದ್ದು ಸೇರಿ ಎಷ್ಟಾಗತ್ತೆ? 28. ನೆಕ್ಸ್ಟ್ ಇಬ್ರದ್ದು ಸೇರಿ ಎಷ್ಟಾಯ್ತು? 7 5 35. ನೆಕ್ಸ್ಟ್ 7 6 42. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳ್ರಿ 7 7 49 ಆಗತ್ತೆ. ಇಲ್ಲಿ ನೋಡ್ರೆ ಟೋಟಲ್ ಕೆಲಸ 48 ಐತೆ. 42ವರೆಗೂ ಮುಗಿಸ್ರಿ. ಸೊ ಇವಾಗ ನಾವೇನಂತಂದ್ ಹೇಳಿದ್ರೆ ಎಷ್ಟು ಉಳಿದ ಕೆಲಸ ಇಲ್ಲಿ? 42. ಇಲ್ಲಿ 48 ಐತೆ. 6 ಯೂನಿಟ್ ಕೆಲಸ ಉಳಿತು. 6 ಯೂನಿಟ್ ಅಂತಂದ್ ಹೇಳಿದ್ರೆ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಎಷ್ಟು ಮುಗಿಸ್ತಾನ? 3 ಯೂನಿಟ್ ಮುಗಿಸ್ತಾನ. 6ರಲ್ಲಿ ಎಷ್ಟಾಯ್ತು? 3 ಹೋಯ್ತು. ಇನ್ನೆಷ್ಟು ಉಳಿತು? ಬಿ ಇದ್ ನಾವು ಮುಗಿಸ್ಬೇಕು 3 ಯೂನಿಟ್. ಟೋಟಲ್ ಅವ್ನು ಮಾಡೋ ಕೆಲಸ 4. ಇದನ್ನ ಸಪರೇಟ್ ಆಗಿ ಇಟ್ಕೊಡ್ರಿ. ಇಲ್ಲಿ ನೋಡ್ರಿ ಎಷ್ಟು ದಿನಗಳಾದವು ನೋಡ್ರಿ? 2 ದಿನ. ಸೊ ಇದು 4 ದಿನ, ಇದು 6 ದಿನ, 8 ದಿನ, 10 ದಿನ, 12, ಇದು 13. ಸೊ ಟೋಟಲ್ ಎಷ್ಟು? ಕಂಪ್ಲೀಟ್ ಆಗಿ 13 ದಿನಗಳು. ಆಮೇಲೆ 3/4 ಇದೇನೈತಲ್ಲ ಇದು ಕಂಪ್ಲೀಟ್ ಆಗಿಲ್ಲ ಕೆಲಸ. ಎಲ್ಲಿ ಉಳಿದಿರೋ ಕೆಲಸ ಎಷ್ಟು? 3. ಅವ್ನು ಒಂದ್ ದಿನಕ್ಕೆ ಮಾಡೋ ಕೆಲಸ ಎಷ್ಟು? 4. ಅಂದ್ರೆ 3/4 ಡೇಸ್ ಅಂತಂದ್ ಹೇಳ್ತೀವಿ. 13 ಇಂಟು 3/4 ಡೇಸ್ಗಳೇನಪ್ಪಾ ಅಂತಂದ್ರೆ ಕೆಲಸ ಮಾಡ್ತಾನ. ನೀವು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ನಿಮಗೆ ಇವಾಗ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಇನ್ನು ಮುಂದೆ ಸಾಲ್ವ್ ಮಾಡ್ತೀವಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ವಿಡಿಯೋಸ್ಗಳ ಲಿಂಕ್ಗಳನ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅವುಗಳನ್ನ ನೋಡ್ಕೋಬೇಕು, ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡ್ರಿ ಕ್ವಶನ್ ಸ್ವಲ್ಪ ರಾಂಗ್ ಆಯ್ತದು. ಅಂಜಲಿ ಮತ್ತು ಮಂಜು ಅಂತಂದ್ ಹೇಳ್ಬಿಟ್ಟು, ಅಂಜಲಿ ಇದ್ದವಳು ಏನ್ ಮಾಡ್ತಾಳಪ್ಪ ಅಂತಂದ್ ಹೇಳಿದ್ರೆ ಒಂದ್ ಕೆಲಸವನ್ನ 20 ದಿನದಲ್ಲಿ ಮುಗಿಸ್ತಾಳ. ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಮಂಜು ಇದ್ದವಳು ಏನಪ್ಪಾ ಅಂತಂದ್ ಹೇಳಿದ್ರೆ 30 ದಿನದಲ್ಲಿ ಕೆಲಸವನ್ನ ಮುಗಿಸ್ತಾಳ, ಒಂದ್ ಕೆಲಸವನ್ನ. ಹಾಗಾದ್ರೆ ಇಬ್ರು ಸೇರಿ, ಅಂಜಲಿ ಮತ್ತು ಮಂಜು ಇಬ್ರು ಸೇರಿ ಎಷ್ಟು ದಿನದಲ್ಲಿ ಕೆಲಸವನ್ನ ಮುಗಿಸ್ತಾರ ಅಂತಂದ್ ಹೇಳಿ ಕ್ವಶನ್. ಇವಾಗ ನಾವೇನ್ ಮಾಡ್ಕೊಬೇಕು? ಸೊ ಅಂಜಲಿ ಅಂತಂದ್ ಹೇಳಿ ಬರ್ಕೊಡ್ರಿ, ಅವಳ್ದು ಎಷ್ಟು ದಿನ? 20 ದಿನ. ನೆಕ್ಸ್ಟ್ ಮಂಜು ಅಂತಂದ್ ಬರ್ಕೊಡ್ರಿ, ಅವಳ್ದೆಷ್ಟು? 30 ದಿನ. ಸೊ ಇವರಿಬ್ರು ಸೇರಿದ್ರೆ ನಮ್ಗೆ ಒಟ್ಟು ಕೆಲಸ ಸಿಗುತ್ತೆ. ಎಷ್ಟು ಸಿಗುತ್ತೆ ನೋಡ್ರಿ? 20 30, 2 10 20, 2 15. ನೆಕ್ಸ್ಟ್ 5ರಿಂದ ನೋಡ್ರಿ, 5 2 10, 5 3 15. ಸೊ 2 5 10, 10 2 20, 23 30 ಏನಪ್ಪಾ ಅಂತಂದ್ ಹೇಳಿದ್ರ, ಇಲ್ಲ 2 5 10, 10 2 20, 23 60. ಟೋಟಲ್ 60 ಯೂನಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲಸ. ಇದು ಒಟ್ಟು ಕೆಲಸ ಆಯ್ತು. ನಮ್ಮದ್ ನೆಕ್ಸ್ಟ್ ಏನು ಸರ್? ಒಂದ್ ದಿನಕ್ಕೆ ಅವ್ರು ಎಷ್ಟು ಯೂನಿಟ್ ಕೆಲಸವನ್ನ ಕಂಡು ಹಿಡಿತಾರ ಅಂತಂದ್ ಹೇಳ್ಬೇಕು. ಯೂನಿಟ್ ಕೆಲಸವನ್ನ ಕಂಡು ಹಿಡಿಬೇಕು. ಹೆಂಗ್ ಕಂಡು ಹಿಡಿತೀರಿ? ಒಟ್ಟು ಕೆಲಸ ಡಿವೈಡೆಡ್ ಬೈ ಅವ್ರು ತಗೊಂಡಿರೋ ದಿನಗಳು. 21 23. ಅಂಜು ಎಷ್ಟು? 3 ಯೂನಿಟ್ ಕೆಲಸ ಮಾಡು. ಆಮೇಲೆ ಮಂಜು ಎಷ್ಟು ಮಾಡ್ತಾಳ? 31 32. ಟೋಟಲ್ ಆಗಿ 2 ಯೂನಿಟ್ ಕೆಲಸವನ್ನ ಮಾಡ್ತಾಳ. ಇದು ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ಬೇಕಾದ್ರೆ ಬರ್ಕೊಡ್ರಿ. ಅಂಜು ಇದ್ದವಳು ಎಷ್ಟು? 3. ಅದಾದ ನಂತರ ಮಂಜು ಇದ್ದವಳು ಎಷ್ಟಪ್ಪ ಅಂತಂದ್ ಹೇಳಿದ್ರೆ 2. ಇವ್ರಿಬ್ರು ಸೇರಿ ಕೆಲಸ ಎಷ್ಟು ದಿನದಾಗ ಮಾಡ್ತಾರಂತ ಕ್ವಶನ್ ಕೇಳಿದಾರ. ಹಂಗಾದ್ರೆ ಇಬ್ಬರದು ಸೇರಿ, ಅಂಜು ಮತ್ತು ಮಂಜುದ್ ಇಬ್ರದ್ದು ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಆಗತ್ತಾ? 3 + 2 ಅಂತಂದ್ ಹೇಳಿದ್ರೆ 5 ಆಯ್ತು. 5 ಯೂನಿಟ್ ಕೆಲಸ ಆಯ್ತು. ಟೋಟಲ್ ಕೆಲಸ ಎಷ್ಟೈತೆ? 60 ಯೂನಿಟ್. ಇವ್ರಿಬ್ರು ಮಾಡೋ ಒಂದ್ ದಿನದ ಕೆಲಸ ಎಷ್ಟು? 5 ಯೂನಿಟ್. ಹಂಗಂದ್ರೆ ಡಿವೈಡ್ ಮಾಡ್ರಿ. 5 1 5 12. 12 ದಿನಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಆ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರೆ. ಇಷ್ಟೇ ಸಿಂಪಲ್ ಆನ್ಸರ್. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ನೆಕ್ಸ್ಟ್ ಈಜಿ ಐತೆ. ಸೊ ಎ ಮತ್ತು ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕೆಲಸವನ್ನ ಕ್ರಮವಾಗಿ 15 20 ದಿನದಲ್ಲಿ ಮಾಡ್ತಾರೆ. ಬರ್ಕೊಡ್ರಿ. ಎ ಇದ್ದವ ಎಷ್ಟು? 15 ದಿನದಲ್ಲಿ. ಬಿ ಇದ್ದವ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 20 ದಿನದಲ್ಲಿ. ಬಿ ಇದ್ದವನು ಅಕ್ಟೋಬರ್ 1ರಂದು ಕೆಲಸ ಪ್ರಾರಂಭ ಮಾಡಿದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಬರಿತೀನಿ. ಬಿ ಇದ್ದವನು ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಟೋಬರ್ 1ರಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ, ಸೊ ಅವ್ರು ಪರ್ಯಾಯ ದಿನದಲ್ಲಿ ಕೆಲಸ ಮಾಡ್ತಾರ. ಬಿ ಆದ ನಂತರ ಯಾರು ಬರ್ಬೇಕು? ನೆಕ್ಸ್ಟ್ ಎ ಬರ್ಬೇಕು ಅಕ್ಟೋಬರ್ 2ನೇ ತಾರೀಕು. ಸೊ ಆತರ ನೆಕ್ಸ್ಟ್ ಮತ್ತೆ ಬಿ ಬರ್ಬೇಕು ಅಕ್ಟೋಬರ್ 3ನೇ ತಾರೀಕು. ಈ ತರ ಏನಂತ ಪರ್ಯಾಯ ದಿನದಲ್ಲಿ ಕೆಲಸ ಮಾಡಿದ್ರೆ ಯಾವ ದಿನಾಂಕದಂದು ಪೂರ್ಣಗೊಳ್ಳುತ್ತ ಅಂತಂದೇಳಿ ಕ್ವಶನ್ ಕೇಳಿದಾರೆ. ಇಲ್ಲಿ ಎಷ್ಟು ದಿನ ಅಂತ ಕೇಳಿಲ್ಲ, ದಿನಾಂಕ ಕೇಳಿದಾರೆ. ಅದನ್ನ ನಾವು ಕಂಡುಹಿಡ್ಕೋಬೇಕು ಇವಾಗ. ಇಲ್ಲಿ ನೋಡ್ರಿ, ನಾವು ಇಷ್ಟಾದ ನಂತರ ಏನ್ ಕಂಡುಹಿಡ್ಕೋಬೇಕು? 15 20 ಇದನ್ನ ತಗೊಂಡು ನಾವು ಏನ್ ಮಾಡ್ಕೋಬೇಕು? ಲಸ ಕಂಡು ಹಿಡ್ಕೋಬೇಕು. 5 3 15, 5 4 20. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. 5 3 15, 15 4 60. 60 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಒಟ್ಟು ಕೆಲಸ ಆಯ್ತು. ನಮ್ಗೆ ಇವಾಗ ಏನ್ ಕಂಡು ಹಿಡ್ಕೋಬೇಕು? ಸಿಂಪಲ್ ಸರ್, ಯೂನಿಟ್ ಕೆಲಸವನ್ನ ಕಂಡು ಹಿಡ್ಕೊಬೇಕು. ಯೂನಿಟ್ ಕೆಲಸ ಎಷ್ಟಾಗತ್ತ? 60 ಡಿವೈಡೆಡ್ ಬೈ 15 ಅಂದ್ರೆ 15 1 15 4 4 ಯೂನಿಟ್ ಆಯ್ತು. ಸೊ 60 ಡಿವೈಡೆಡ್ ಬೈ 20 ಅಂತಂದ್ ಹೇಳಿದ್ರೆ ಸೊ 3 ಯೂನಿಟ್ ಕೆಲಸ ಆಯ್ತು. 4 3 ಯೂನಿಟ್ ಕೆಲಸ ಮಾಡಿದ್ರು. ನೋಡ್ರಿ ಫಸ್ಟ್ ದಿನ ಯಾರಪ್ಪ? ಬಿ ಕೆಲಸ ಮಾಡ್ತಾನ 3 ಯೂನಿಟ್. ಆಮೇಲೆ ನೆಕ್ಸ್ಟ್ ಯಾರು ಮಾಡ್ತಾರ? ಎ ಮಾಡ್ತಾನ. ನೆಕ್ಸ್ಟ್ ಅದೇ ತರ ಬಿ ಮಾಡ್ತಾನ. ನೆಕ್ಸ್ಟ್ ಯಾರು ಮಾಡ್ಬೇಕು? ಎ ಮಾಡ್ಬೇಕು. ಕ್ಲಿಯರ್? ಸೊ ಹಿಂಗೆ ಈಗ ಡಬಲ್ ಡಬಲ್ ಹಾಕೋತ ಹೋದ್ವಲ್ಲ, ನಮಗಿದು ಪ್ರಾಬ್ಲಮ್ ಆಗತ್ತೆ. ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರ, ಆ
ಲೆಕ್ಕ ಮಾಡೋಣ. ಟೋಟಲ್ ಇಬ್ರು ಸೇರಿ 2 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 7 ಯೂನಿಟ್. ಸೊ ನೆಕ್ಸ್ಟ್ ಎಷ್ಟು? 14 ಯೂನಿಟ್ ಆಗುತ್ತೆ. ನೆಕ್ಸ್ಟ್ ಎಷ್ಟಾಗತ್ತಾ? 21 ಇಷ್ಟು, ಆಮೇಲೆ 28 ಯೂನಿಟ್, ಆಮೇಲೆ 35 ಯೂನಿಟ್, 7 ಕೂಡ್ಸ್ಕೊತವ್ರಿ. ನೆಕ್ಸ್ಟ್ 42 ಯೂನಿಟ್, ಆಮೇಲೆ ನೆಕ್ಸ್ಟ್ 49 ಯೂನಿಟ್, 7 49, ಆಮೇಲೆ 7 56 ಯೂನಿಟ್. ಇನ್ನು ಉಳಿದಿರೋ ಕೆಲಸವನ್ನ ಯಾರು ಮಾಡ್ಬೇಕು? 56 ಯೂನಿಟ್ ಇಲ್ಲಿ ಕಂಪ್ಲೀಟ್ ಆಗಾಯ್ತು. ಇನ್ ಎಷ್ಟು ಕೆಲಸ ಉಳಿತು? 4 ಯೂನಿಟ್ ಕೆಲಸ ಉಳಿತು. 4 ಯೂನಿಟ್ ಅಲ್ಲಿ ಬಿ ಎಷ್ಟು ಕೆಲಸ ಮಾಡ್ತಾನ? ಬಿ 3 ಯೂನಿಟ್ ಮಾಡ್ತಾನ. ಇನ್ನೆಷ್ಟು ಉಳಿತು? ಎ ಇದ್ದವ ಎಷ್ಟು ಮಾಡ್ತಾನ? ಸರ್ 1 ಯೂನಿಟ್ ಅಷ್ಟ ಮಾಡ್ತಾನ. ಬಟ್ ಆದ್ರೆ ಅವ್ನು 4 ಯೂನಿಟ್ ಮಾಡ್ಬೇಕಿತ್ತು, ಬಟ್ ಉಳಿದಿರೋದು 1 ಯೂನಿಟ್. ಇಷ್ಟು ದಿನಗಳಾಗ್ತಾವ. ಈಗ ನೋಡ್ರಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸರ್ ಇದು ಅಕ್ಟೋಬರ್, ಇಲ್ಲಿ 2 ಬರ್ತಾವ. 1 2, 1ನೇ ತಾರೀಕು ಅಕ್ಟೋಬರ್ 1, ಇದು 2, ಇದು 3 4, 5 6, 7 8, 9 10, 11 12, 13 14, 15 16, ಇದು 17 ದಿನ ಕಂಪ್ಲೀಟ್ ಆಗತ್ತ. ನೆಕ್ಸ್ಟ್ 18ನೇ ದಿನ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗತ್ತೆ ಅಂತಂದ ಹೇಳಿದ್ರೆ, ಸೊ ನಾವು ಡೇಟ್ ನೋಡ್ಕೊತ ಬಂದಿದ್ವಿ. ಅಕ್ಟೋಬರ್ 18ನೇ ತಾರೀಕು ಏನಪ್ಪಾ ಅಂದ್ರೆ ನಮ್ದು ವರ್ಕ್ ಕಂಪ್ಲೀಟ್ ಆಗತ್ತೆ. ಇಲ್ಲಿ ಯಾಕೆ 2 ತಗೊಂಡೆ ಅಂತಂದ ಹೇಳಿದ್ರೆ, ನಾನು ಕ್ಯಾಲ್ಕುಲೇಷನ್ ಮಾಡುವಾಗ ಇವನ್ನ 2 ಕೂಡ್ಸಿದ್ದೇನೆ. 3 4 3 4, ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ 3 4, ಇಲ್ಲೂ ಕೂಡ 3 4 3 4 3 4 3 4, ಇಲ್ಲಿ 3 4, ಇಲ್ಲಿ 3, ಆಮೇಲೆ ಇಲ್ಲಿ 4 ಬರ್ಬೇಕು. ಬಟ್ ಅದ್ರ 1 ಯೂನಿಟ್ ಅಷ್ಟೇ ಕೆಲಸ ಆಗೈತೆ ನೋಡ್ರಿ. ಅಕ್ಟೋಬರ್ 1ನೇ ತಾರೀಕು, 2ನೇ ತಾರೀಕು, 3 4 5 6 7 8 9 10 11 12 13 14 15 16 17 18ನೇ ತಾರೀಕು, ಅಕ್ಟೋಬರ್ 18ನೇ ತಾರೀಕು ಕೆಲಸ ಮುಗಿಯುತ್ತೆ ಅಂತಂದೇಳಿ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಎ ಒಂದು ಕೆಲಸವನ್ನ 30 ದಿನದಲ್ಲಿ ಮಾಡ್ತಾನ. ಎ ಇದ್ದ ಒಂದು ಕೆಲಸವನ್ನ 30 ದಿನದಲ್ಲಿ ಮಾಡ್ತಾನ. ಹಂಗಾದ್ರೆ ಬಿ ಅದೇ ಕೆಲಸವನ್ನ 40 ದಿನದಲ್ಲಿ ಮಾಡ್ತಾನ. ಬಿ ಇದ್ದವೇನಪ್ಪಾ ಅಂತಂದ ಹೇಳಿದ್ರೆ ಅದೇ ಕೆಲಸವನ್ನ 40 ದಿನದಲ್ಲಿ ಮಾಡ್ತಾನ. ಹಂಗಾದ್ರೆ ಅವ್ರಿಬ್ರು 8 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡ್ತಾರ. ಎ ಪ್ಲಸ್ ಬಿ ಇವ್ರಿಬ್ರು ದಿನ ಏನಂತಂದ ಹೇಳಿದ್ರೆ 8 ದಿನ ಒಟ್ಟಿಗೆ ಕೆಲಸವನ್ನ ಮಾಡ್ತಾರ. ಆಮೇಲೆ ಬಿ ಬಿಟ್ಟು ಹೋಗ್ತಾನ. ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಬಿಟ್ಟು ಹೋಗಿ ನೆಕ್ಸ್ಟ್ ಯಾರು ಉಳಿತಾರ ಅಂತಂದ ಹೇಳಿದ್ರೆ ಎ ಒಬ್ನಿ ಕೆಲಸ ಮಾಡ್ತಾನ. ಉಳಿದಿರೋ ಎಷ್ಟು ದಿನದಲ್ಲಿ ಮುಗಿಸ್ತಾನ ಅಂತ ಕ್ವಶನ್ ಐತಿ. ಸಿಂಪಲ್. ನಮ್ಗೇನು ಫಸ್ಟ್ ನಾವು ಏನ್ ಕಂಡಿಡ್ಬೇಕು? 30 40 ಬಂದೈತಿ. ಒಟ್ಟು ಕೆಲಸವನ್ನ ಕಂಡಿಡ್ಬೇಕು. ಕಂಡಿಡಿರಿ ನೋಡೋಣ. 2 15 2 20. ನೆಕ್ಸ್ಟ್ 5 3 5 4. ನೆಕ್ಸ್ಟ್ ಬರಂಗಿಲ್ಲ. 2 5 10 10 3 30 30 2 5 10 10 3 30 30 ಇಂಟು 4 ಎಷ್ಟಾಗತ್ತಪ್ಪ ಅಂತಂದ್ರೆ 120. ಇದೇನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ 120 ಆಯ್ತು. ನೆಕ್ಸ್ಟ್ ನಮ್ದು ಏನ್ ಕಂಡಿಡ್ಬೇಕು? ನೆಕ್ಸ್ಟ್ ಸ್ಟೆಪ್ ಸಿಂಪಲ್. ಯಾವ್ದಾಗ್ಲಿ ಯೂನಿಟ್ ಕೆಲಸವನ್ನ ಕಂಡಿಡಿಬೇಕು. ಸೊ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 120 ಡಿವೈಡೆಡ್ ಬೈ 30 ಅಂತಂದ ಹೇಳಿದ್ರೆ 4 ಯೂನಿಟ್. ಸೊ 120 ಡಿವೈಡೆಡ್ ಬೈ 40 ಅಂತಂದ ಹೇಳಿದ್ರೆ ಬಿದ್ ಬರುತ್ತೆ ಎಷ್ಟು? 3 ಯೂನಿಟ್. 4 ಯೂನಿಟ್ 3 ಯೂನಿಟ್. ಇವ್ರಿಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದ್ರೆ? 8 ದಿನ ಅಂತಂದ ಹೇಳಿ. ಎ ಪ್ಲಸ್ ಬಿ ಎಷ್ಟು ದಿನ ತಗೊಂತಾರ ನೋಡ್ರಿ? ಎಷ್ಟು ಯೂನಿಟ್? 4 + 3 ಅಂತಂದ ಹೇಳಿದ್ರೆ 7 ಯೂನಿಟ್. 1 ದಿನಕ್ಕೆ 7 ಯೂನಿಟ್ ಮಾಡಿದ್ರ 8 ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರ? 7 8 56 ಯೂನಿಟ್ ಕೆಲಸವನ್ನ ಮುಗಿಸ್ತಾರ. ಆಮೇಲೆ ಬಿ ಬಿಟ್ಟು ಹೋಗ್ತಾನ. 56 ಯೂನಿಟ್ ಆದ ನಂತರ ಬಿ ಬಿಟ್ಟು ಹೋಗ್ತಾನ. ಹಂಗಾದ್ರೆ ಟೋಟಲ್ ಕೆಲಸ ಎಷ್ಟಾಯ್ತು? 120. ಎಷ್ಟು ಕೆಲಸ ಮಾಡ್ತಾನ? 56 ಯೂನಿಟ್. ಎಷ್ಟು ಉಳಿತು ನೋಡ್ರಿ? ಸೊ ಎಷ್ಟು ಉಳಿತಪ್ಪ ಅಂತಂದ ಹೇಳಿದ್ರೆ 64 ಯೂನಿಟ್ ಕೆಲಸ ಉಳಿದಿರೋದು. ಸೊ ಇವಾಗ ಯಾರು ಒಬ್ನೇ ಮಾಡ್ಬೇಕು? ಎ ಒಬ್ನೇ ಮಾಡ್ಬೇಕು. ಸೊ ಟೋಟಲ್ ಎಷ್ಟು ಯೂನಿಟ್ ಐತಿ? 64 ಯೂನಿಟ್ ಐತಿ. 64 ಯೂನಿಟ್. ಸೊ ಎ ಇದ್ದವ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? ಒಂದಿನಕ್ಕೆ 4 ಯೂನಿಟ್. ಡಿವೈಡೆಡ್ ಮಾಡ್ರಿ. 4 1 4 6. ಸೊ ಟೋಟಲ್ ಎಷ್ಟು ದಿನ ತಗೊಂತಾನ ಅಂತಂದ ಹೇಳಿದ್ರೆ ಎ ಇದ್ದವ 16 ದಿನ ತಗೊಂಡು ಕಂಪ್ಲೀಟ್ ಮಾಡ್ತಾನ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಆಕಾಶ್ ಒಂದು ಕೆಲಸವನ್ನ 18 ದಿನಗಳಲ್ಲಿ ಮುಗಿಸ್ತಾನ. ಆಕಾಶ್ ಒಂದು ಕೆಲಸವನ್ನ 18 ದಿನದಲ್ಲಿ. ನವೀನ್ ಅದೇ ಕೆಲಸವನ್ನ ಏನಪ್ಪಾ ಅಂತಂದ್ರೆ ನವೀನ್ ಅದೇ ಕೆಲಸವನ್ನ 36 ದಿನದಲ್ಲಿ ಮುಗಿಸ್ತಾನ. ಸೊ ಹಾಗಾದ್ರೆ ಒಟ್ಟಾಗಿ ಇಬ್ರು ಕೆಲಸ ಮಾಡಿದ್ರೆ ನವೀನ್ ಮಾಡಿದ ಕೆಲಸದ ಭಾಗ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ, ಸೊ ಅವರು ಇಬ್ರು ಜನ ಒಟ್ಟಾಗಿ ಕೆಲಸ ಮಾಡಿದ ನಂತರ ಸೊ ಎಷ್ಟಾಗತ್ತ ಅಂತಂದೇಳಿ. ಕ್ಲಿಯರ್? ಇಷ್ಟೇ ಸಿಂಪಲ್ ಆಗಿ. ನೆಕ್ಸ್ಟ್ ನಾವ್ ಏನ್ ಕಂಡಿಡಿಬೇಕು? 18 36 ಲಸ ಕಂಡಿಡಿರಿ. ಎಷ್ಟಾಗತ್ತ? 2 9 18 2 18. ನೆಕ್ಸ್ಟ್ 3 3 9 3 6 18. ನೆಕ್ಸ್ಟ್ ನೋಡ್ರಿ 3 1 3 2 2 3 6 6 3 18 18 2 36 ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಒಟ್ಟು ಕೆಲಸ ಆಯ್ತು. ಕ್ಲಿಯರ್ ಎಲ್ರಿಗೂ? ಇವಾಗ ಯೂನಿಟ್ ಕೆಲಸವನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀರಿ? 36 ಡಿವೈಡೆಡ್ ಬೈ 18 ಅಂತಂದ ಹೇಳಿದ್ರೆ 2 ಯೂನಿಟ್.
ಸೊ ಅದಾದ ನಂತರ 36 ಡಿವೈಡೆಡ್ ಬೈ 36 ಅಂತಂದ್ ಹೇಳಿದ್ರೆ 1 ಯೂನಿಟ್. ಕ್ಲಿಯರ್. ಇವರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರ, ಆಕಾಶ್ ಪ್ಲಸ್ ನವೀನ್, ಇಬ್ರು ಒಟ್ಟಾಗಿ ಕೆಲಸ ಮಾಡಿದ್ರ ಎಷ್ಟಾಗತ್ತ, ಎಷ್ಟು ಯೂನಿಟ್, 3 ಯೂನಿಟ್. ಹಂಗಾದ್ರ ನವೀನ್ ಮಾಡಿದ ಕೆಲಸ ಎಷ್ಟು, 3 ಯೂನಿಟ್ ಅಲ್ಲಿ, ನವೀನ್ ಮಾಡಿರೋ ಕೆಲಸ ಎಷ್ಟು, 1. ಇಲ್ಲೇ ಐತಲ್ಲ. ಸೊ 3 ಯೂನಿಟ್ ಅಲ್ಲಿ ಟೋಟಲ್ ಕೆಲಸದಲ್ಲಿ ಇಬ್ರು ಕೆಲಸ ಮಾಡಿದಾಗ ನವೀನ್ ಮಾಡಿರೋ ಕೆಲಸ ಎಷ್ಟು, 1/3. ಅದೇ ತರ ಆಕಾಶ್ ಮಾಡಿರೋದು ಎಷ್ಟು, 2/3. ಎರಡು ಕೂಡಿಸ್ರಿ 3 ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಕ್ಲಿಯರ್. ಸೊ 1/3 ಭಾಗದಷ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ನವೀನ್ ಕೆಲಸ ಮಾಡ್ತಾನ. ಮೂರ್ ಭಾಗ ಮಾಡ್ಬೇಕು. 3ರಲ್ಲಿ 1 ಭಾಗ ಯಾರು ಮಾಡ್ತಾರ, ನವೀನ್ ಮಾಡ್ತಾನ. ಉಳಿದಿರೋ 2 ಭಾಗವನ್ನ ಆಕಾಶ್ ಮಾಡ್ತಾ ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ಕೆಲಸ ಐತೆ ನೋಡ್ರಿ. ಸೊ ಒಂದು ಕೆಲಸವನ್ನ 16 ದಿನದಲ್ಲಿ ಮಾಡ್ತಾನ, ಒಂದು ಕೆಲಸವನ್ನ 16 ದಿನದಲ್ಲಿ ಮಾಡ್ತಾನ. ಬಿ ಅದೇ ಕೆಲಸವನ್ನ 24 ದಿನದಲ್ಲಿ ಮಾಡ್ತಾನೆ. ಅವರಿಬ್ರು ಪರ್ಯಾಯ ದಿನದಲ್ಲಿ ಕೆಲಸ ಮಾಡಿದ್ರೆ, ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದ್ರೆ, ಇಲ್ಲಿ ಯಾರು ಸ್ಟಾರ್ಟ್ ಮಾಡಿದಾರ ಅಂತಲ್ಲ, ಎ ಮೊದಲಿಂದ ಸ್ಟಾರ್ಟ್ ಮಾಡ್ತಾನ, ಆಮೇಲೆ ಬಿ, ಆಮೇಲೆ ಮತ್ತೆ ಎ, ಆಮೇಲೆ ಬಿ. ಸೊ ಟೋಟಲ್ ಆಗಿ ಎಷ್ಟು ದಿನ ಟೈಮ್ ತಗೊಂತಾರ ಅಂತಂದ್ ಹೇಳಿ ನನಗೇನಪ್ಪಾ ಅಂತಂದ್ ಹೇಳಿ ನೀವು ಕಮೆಂಟ್ಸ್ ಅಲ್ಲಿ ಆನ್ಸರ್ಸ್ ಗಳನ್ನ ಹಾಕ್ಬೇಕು. ನೀವು ಕಮೆಂಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಹಾಕೋದು, ನೋಡೋಣ ಯಾರು ಬಿಡಿಸ್ತೀರಿ ಯಾರಿಲ್ಲ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ಎ ಬಿ ಸಿ 3 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ರಮವಾಗಿ 40, 60, 120 ದಿನಗಳಲ್ಲಿ ಕೆಲಸ ಮಾಡ್ತಾರ. ನೋಡ್ರಿ, ಎ 40 ದಿನದಲ್ಲಿ, ಬಿ ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ 60 ದಿನದಲ್ಲಿ, ಸಿ ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ 120 ದಿನದಲ್ಲಿ ಕೆಲಸ ಮಾಡ್ತಾರ. ಪ್ರತಿ 3ನೇ ದಿನದಂದು ಬಿ ಮತ್ತು ಸಿ ಸಹಾಯ ಮಾಡಿದ್ರೆ ಎ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನ ಅಂತಂದ್ ಹೇಳಿ. ಹಂಗಂದ್ರ 1ನೇ ದಿನ ಎ ಮಾಡ್ತಾನ, 2ನೇ ದಿನ ಎ ಮಾಡ್ತಾನ, 3ನೇ ದಿನ ಎಗೆ ಬಿ ಮತ್ತು ಸಿ ಇಬ್ರು ಸಹಾಯ ಮಾಡ್ತಾರ. ನೆಕ್ಸ್ಟ್ ಮತ್ ಒಬ್ನೇ ಮಾಡ್ತಾನೆ 2 ದಿನ, ಆಮೇಲೆ ಮತ್ 3ನೇ ದಿನ ಏನಪ್ಪಾ ಅಂತಂದ್ರೆ ಬಿ ಮತ್ತು ಸಿ ಅವನಿಗೆ ಸಹಾಯ ಮಾಡ್ತಾರ. ಈ ರೀತಿಯಾಗಿ ಎಷ್ಟು ದಿನ ಕೆಲಸ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ರೆ. ಕ್ಲಿಯರ್ ಎಲ್ರಿಗೂ? ಈಗ ನಮ್ದು ಏನು ಕೆಲಸ, ಫಸ್ಟ್ ಲಸ ಕಂಡಿಡ್ಬೇಕು. ಕಂಡಿಡಿರಿ. 40, 60, 120 ಲಸ ಎಷ್ಟಾಗತ್ತ, 2 20, 2 30, 2 60. ನೆಕ್ಸ್ಟ್ ನೋಡ್ರಿ, 2 10, 2 15, 2 30. ನೆಕ್ಸ್ಟ್ 2 5 10, ಇದ ಬರಂಗಿಲ್ಲ, 5ರಿಂದ ಹೋಗುತ್ತೆ ನೋಡ್ರಿ. 5 2 10, 5 3 15, ಸೊ 5 6 30. ನೆಕ್ಸ್ಟ್ ಸೊ 2 1 3 ಹಂಗ ಉಳಿತು, ಸೊ 2 3. ನೆಕ್ಸ್ಟ್ 3ರಿಂದ ಡಿವೈಡ್ ಆಗುತ್ತೆ, ಎಲ್ಲ 1 ಬರುತ್ತೆ. ಸೊ 2 2 4, 4 5 20, 22 40, 43 ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 120. ಟೋಟಲ್ ಒಟ್ಟು ಕೆಲಸ ಎಷ್ಟಾಯ್ತು, 120 ಆಯ್ತು. ನೆಕ್ಸ್ಟ್ ನಾವ್ ಏನ್ ಕಂಡಿಡ್ಬೇಕು ಇವಾಗ, ಯೂನಿಟ್ ಕೆಲಸವನ್ನ ಕಂಡಿಡ್ಬೇಕು. ಯೂನಿಟ್ ಕೆಲಸ ಎಷ್ಟಾಗತ್ತೆ ನೋಡ್ರಿ, ಇವಂದು 3 ಯೂನಿಟ್ ಆಗುತ್ತೆ. ಹೆಂಗ, 120 ಡಿವೈಡೆಡ್ ಬೈ 40. ನೆಕ್ಸ್ಟ್ 120 ಡಿವೈಡೆಡ್ ಬೈ 60 ಎಷ್ಟು, 2 ಯೂನಿಟ್ ಆಯ್ತು. ನೆಕ್ಸ್ಟ್ 120 ಡಿವೈಡೆಡ್ ಬೈ 120 ಅಂತಂದ್ ಹೇಳಿದ್ರೆ 1 ಯೂನಿಟ್. ಇಲ್ಲಿ ನೋಡ್ರಿ, ನಾವು 3 ಜನರದ್ದು ಯೂನಿಟ್ ಕೆಲಸ ಎಷ್ಟಾಗತ್ತ ನೋಡ್ರಿ. ಎ ಪ್ಲಸ್ ಬಿ ಪ್ಲಸ್ ಎಷ್ಟಾಗತ್ತ, 3 ಪ್ಲಸ್ 2 ಪ್ಲಸ್ 1 ಎಷ್ಟು ಅಂತಂದ್ ಹೇಳಿದ್ರೆ 6 ಯೂನಿಟ್. ಕ್ಲಿಯರ್. ಸೊ ಅದಾದ ನಂತರ ನಮ್ದು ಎ ಎಷ್ಟೈತಿ, 3 ಯೂನಿಟ್, ಬಿ ಎಷ್ಟೈತಿ, 2 ಯೂನಿಟ್, ಸಿ ಎಷ್ಟು, 1 ಯೂನಿಟ್. ಸೊ 1ನೇ ದಿನ ಯಾರು ಕೆಲಸವನ್ನ ಮಾಡ್ತಾರ, ಎ ಮಾಡ್ತಾನ. 2ನೇ ದಿನ ಯಾರು ಮಾಡ್ತಾರ, ಎ ಮಾಡ್ತಾನ. 3ನೇ ದಿನ ಎಗೆ ಬಿ ಮತ್ತು ಸಿ ಇಬ್ರು ಹೆಲ್ಪ್ ಮಾಡ್ತಾರ. ಅವಾಗ ಎಷ್ಟು ಯೂನಿಟ್ ಕೆಲಸ ಆಗತ್ತ, 6 ಯೂನಿಟ್ ಆಗತ್ತ. ನಮ್ದು ಒಟ್ಟು ಕೆಲಸ ಎಷ್ಟೈತಿ, 120 ಐತಿ. ಇದನ್ನ 3 ದಿನ ತಗೊಳ್ರಿ. ಇದು 1 ದಿನ, ಇದು 2ನೇ ದಿನ, ಇದು 3ನೇ ದಿನ. 3 ದಿನಗಳು ಸೇರ್ಬಿಟ್ಟು ಒಟ್ಟು ಎಷ್ಟು ಕೆಲಸ ಆಗತ್ತ, 3 3 6 ಪ್ಲಸ್ 12 ಆಗತ್ತ. ಟೋಟಲ್ 12. ಇಂಥವ್ ಎಷ್ಟು ಸೈಕಲ್ಗಳಾಗ್ಬೇಕು, ಟೋಟಲ್ ಆಗಿ 10 ಆಗ್ಬೇಕು. ಯಾಕಂದ್ರೆ 120 ಆಗ್ಬೇಕಲ್ಲ. 12 12 2 24 ಯೂನಿಟ್. 24 12 3 36, 12 4 48, 12 5 60, 12 6 72, 12 7 84, 12 8 96, 12 10 120. 120 ಒಟ್ಟು ಕೆಲಸ ಆಯ್ತು. ಇಲ್ಲಿ ನೋಡ್ರಿ, ನಾನು ಏನ್ ತಗೊಂಡಿದ್ದೀನಿ ನೋಡ್ರಿ, 3 ದಿನ ತಗೊಂಡಿದ್ದೀನಿ. 1 2 3, 3 ದಿನ ಸೇರಿ 12. ಮತ್ತೆ 3 ದಿನ ತಗೊಂಡ್ರ 24 ಯೂನಿಟ್ ಆಗತ್ತೆ. ಮತ್ತೆ 3 ದಿನ ತಗೊಂಡ್ರ 36 ಯೂನಿಟ್. ಮತ್ತೆ 3 ದಿನ 48. ಮತ್ತೆ 3 ದಿನ, ಮತ್ತೆ 3 ದಿನ, 3 ದಿನದ ಏನಪ್ಪಾ ಅಂತಂದ್ ಹೇಳಿದ್ರೆ ಆಡ್ ಮಾಡ್ಕೊಂತ ಹೋಗಿನಿ. ಎಷ್ಟಾಗತ್ತೆ ನೋಡ್ರಿ, 3 1 3, 3 2 6, 3 3 9, 3 4 12, 3 5 15, 3 6 18, 3 7 21, 3 8 24, 3 10 30. ಅಷ್ಟಾಗತ್ತಲ್ಲ. ಟೋಟಲ್ 10. 3 9 27, 3 10 30 ಆಗತ್ತಲ್ಲ. ಇಲ್ಲಿ ನೋಡ್ರಿ, 12 9 ಇದು 108 ಆಗತ್ತ. ಆಮೇಲೆ ನೆಕ್ಸ್ಟ್ 12 10 120 ಆಗತ್ತೆ.
ಸೊ ಅಲ್ಲಿ ಕ್ಯಾಲ್ಕುಲೇಷನ್ ರಾಂಗ್ ಆಗಿತ್ತು. ಟೋಟಲ್ 120 ವರ್ಕ್ ಆಗಬೇಕು. ಸೊ ಅಂದ್ರೆ ಟೋಟಲ್ ಆಗಿ ಎಷ್ಟು ದಿನ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 30 ದಿನಗಳಲ್ಲಿ ಕೆಲಸವನ್ನ ಮುಗಿಸ್ತಾರೆ. ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ ನೋಡ್ರಿ. ಈ ತರ ದುಡ್ಡು ಕೊಟ್ಬಿಟ್ಟು ಪೇಮೆಂಟ್ ಎಷ್ಟು ಅಂತಂದ ಹೇಳಿ. ಸೇಮ್ ಅಲ್ಲೂ ಕೂಡ ಎ ಒಬ್ಬನೇ ಕೆಲಸವನ್ನ 12 ದಿನದಲ್ಲಿ ಮುಗಿಸ್ತಾನ. ಎ ಒಬ್ಬನೇ 12 ದಿನದಲ್ಲಿ ಮುಗಿಸ್ತಾನ. ಬಿ ಒಬ್ಬನೇ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 18 ದಿನದಲ್ಲಿ ಮುಗಿಸ್ತಾರ. ಹಂಗಾದ್ರೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಪೇಮೆಂಟ್ ಎಷ್ಟು ಬರುತ್ತಾ? 6000 ಬರುತ್ತಾ. ಅವಾಗ ಎಗೆ ಎಷ್ಟು ಸಿಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಓಕೆ, ಏಗ್ ಪೇಮೆಂಟ್ ಎಷ್ಟು ಸಿಗುತ್ತೆ ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು? ಒಟ್ಟು ಕೆಲಸವನ್ನ ಕಂಡಿಡ್ಬೇಕು. 12 18 2 6 12 2 9 18. ನೆಕ್ಸ್ಟ್ 3 ಇಂದ 3 2 6 3 3 9. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. 2 3 6 6 2 12 12 3 36. ಟೋಟಲ್ ಒಟ್ಟು ಕೆಲಸ ಎಷ್ಟಾಯ್ತು? 36. ಇವಾಗ ನಾವೇನ್ ಕಂಡಿಡಿಬೇಕು? ಯೂನಿಟ್ ಕೆಲಸವನ್ನ ಕಂಡಿಡಿಬೇಕು. ಸೊ 36 ಡಿವೈಡೆಡ್ ಬೈ 12 ಎಷ್ಟ? 3 ಯೂನಿಟ್. ಸೊ ಅದಾದ ನಂತರ 36 ಡಿವೈಡೆಡ್ ಬೈ 18 ಎಷ್ಟಾಗತ್ತ? 2 ಯೂನಿಟ್ ಕೆಲಸ. 3 ಇಂಟು 2 ಯೂನಿಟ್. ಸೊ ಒಟ್ಟಾಗಿ ಕೆಲಸ ಮಾಡಿದ್ರೆ ಎ ಮತ್ತು ಬಿ ಇಬ್ರು ಒಟ್ಟಾಗಿ ಕೆಲಸ ಮಾಡಿದ್ರೆ ಎಷ್ಟು ಯೂನಿಟ್? 5 ಯೂನಿಟ್ ಕೆಲಸ ಮಾಡ್ತಾರೆ. 5 ಯೂನಿಟ್ ಕೆಲಸ ಮಾಡ್ತಾರೆ. ಟೋಟಲ್ ಒಟ್ಟಾಗಿ ಕೆಲಸ ಮಾಡಿದ್ರೆ 5 ಯೂನಿಟ್ ಕೆಲಸ ಮಾಡ್ತಾರೆ. ಅವ್ರಿಗೆ ಎಷ್ಟು ಸಿಗುತ್ತಾ? 6000 ರೂಪಾಯಿ ಸಿಗುತ್ತೆ. 6000 ರೂಪಾಯಿ ಎಷ್ಟು ಯೂನಿಟ್ಗೆ ಸಿಗುತ್ತಾ? 5 ಯೂನಿಟ್ಗೆ. ನಮ್ಗೆ ಏನ್ ಕೇಳಿದಾರ? ಏಗ್ ಅಷ್ಟೇ ಕೇಳಿದಾನ. ಏಗ್ ಅಂತಂದ ಹೇಳಿದ್ರೆ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? 3 ಯೂನಿಟ್ ಮಾಡ್ತಾನ. ಸೊ ನೋಡ್ರಿ, 5 1 5 12 60 2 0 ಹಂಗೆ. ಸೊ ಟೋಟಲ್ ಎಷ್ಟಾಗತ್ತಾ? 3600 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಏಗ್ ಹೋಗುತ್ತಾ. ಬಿಗೆ ಎಷ್ಟು ಹೋಗುತ್ತಾ? ಸೊ ಟೋಟಲ್ 6000 ಎಷ್ಟು ಯೂನಿಟ್? 5 ಯೂನಿಟ್ ಕೆಲಸ ಮಾಡ್ತಾರ. ಬಿ ಮಾಡಿರೋ ಎಷ್ಟು ಯೂನಿಟ್? 2 ಯೂನಿಟ್. ಸೊ 5 1 5 12 60. ಇದು ಜೀರೋಗಳು ಹಂಗ ಹೋದು. ಸೊ ಇದು ಎಷ್ಟಾಗತ್ತ ಅಂದ್ರೆ 2400 ಅಂತಂದ ಹೇಳಿ. ಟೋಟಲ್ ಎಷ್ಟಾಗತ್ತಾ? 6000 ರೂಪಾಯಿ ಇದು ಆಗತ್ತ, ಪೇಮೆಂಟ್ ಆಗತ್ತ. ಅಂದ್ರ ಇಲ್ಲಿ ನಮ್ಗೆ ಏನ್ ಕೇಳಿದಾನ? ಏದಷ್ಟೇ ಕೇಳಿರೋದ್ರಿಂದ 3600 ರೂಪಾಯಿ ಏಗ್ ಸಿಗುತ್ತೆ. ಬಿಗೆ ಎಷ್ಟು ಸಿಗುತ್ತಾ? 2400 ಸಿಗುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಎಲ್ಲಾ ಟೈಪ್ ಕ್ವಶನ್ಸ್ ಗಳನ್ನ ನಾನು ಆಲ್ರೆಡಿ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದೀನಿ. ಅವುಗಳ ಲಿಂಕ್ ಗಳನ್ನು ಕೂಡ ಏನಂತಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೀನಿ. ಮೋರ್ ಅಂತ ಹೊಡ್ರಿ, ಕೆಳಗಡೆ ಬರ್ತಾವ. ಸೊ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಕೊಂಡು